ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ, ತುಂಬ ಜನ ನನಗೆ ಕಷ್ಟ ಬಂತು, ನನಗೆ ಸಮಸ್ಯೆ ಬಂತು ಅಂತ ಅದೇ ಕೊರಗಲ್ಲಿ ಅದೇ ಚಿಂತೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ನೋಡಿದ್ದಾದಮೇಲೆ ಸ್ವಲ್ಪನಾದರೂ ಬದಲಾವಣೆ ಅವ್ರ ಜೀವನದಲ್ಲಿ ಆಗತ್ತೆ ಅಂತ ಭಾವಿಸ್ತೇನೆ. ಹೌದು, ಸಮಸ್ಯೆಗಳು ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಇರುತ್ತೆ. ಶ್ರೀಮಂತರಿಗೂ ಇರುತ್ತೆ, ಬಡವ್ರಿಗೂ ಇರುತ್ತೆ, ಎಲ್ಲರಿಗೂ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ಶ್ರೀಮಂತರಿಗೆ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ, ಹಾಗೆ ಬಡವ್ರಿಗೂ ಅಷ್ಟೇ ಅವ್ರದ್ದೇ ಆದ ಸಮಸ್ಯೆ ಇರುತ್ತೆ. ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಂತ ಅದನ್ನೇ ಚಿಂತೆ ಮಾಡ್ತಾ ಕೂತ್ಕೊಡ್ತೀರಲ್ವಾ? ಅದು ತಪ್ಪು. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸಮಸ್ಯೆ ಅಂದ ತಕ್ಷಣ ಅದೇನೋ ದೊಡ್ಡ ಬೆಟ್ಟ, ದೊಡ್ಡ ಕಷ್ಟ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಷ್ಟೇ. ಆದರೆ ಯೋಚನೆ ಮಾಡಬೇಕು. ನೀವು ಸಮಸ್ಯೆ ಥರ ನೋಡಬೇಡಿ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸಮಸ್ಯೆನ ಒಂದು ಚಾಲೆಂಜ್ ಆಗಿ ನೋಡಿ, ಒಂದು ಸವಾಲು ಅಂತ ಅಂದ್ಕೊಳ್ಳಿ. ಸಮಸ್ಯೆ ಅಂತ ಅಂದ್ಕೊಳ್ಳೋದಕ್ಕಿಂತ ಅದು ನನಗೆ ಬಂದಿರುವಂಥ ಒಂದು ಸವಾಲು ಅಂತ ಅಂದ್ಕೊಳ್ಳಿ. ಆಗ ನಿಮಗೆ ಸಮಸ್ಯೆ ಖಂಡಿತ ಸಮಸ್ಯೆ ಆಗಿ ಕಾಣಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ. ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಹಳ್ಳ ಅಡ್ಡ ಬರುತ್ತೆ, ಇಲ್ಲ ಒಂದು ದೊಡ್ಡ ಬೆಟ್ಟ ಅಡ್ಡ ಬರುತ್ತೆ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಟಾರ್ಗೆಟ್ಗೆ ರೀಚ್ ಆಗಬೇಕು ಅಂತಂದರೆ ಆ ಬೆಟ್ಟನ ದಾಟಿ ಹೋಗಬೇಕು, ಇಲ್ಲ ಆ ಹಳ್ಳನ ದಾಟಿ ಹೋಗಬೇಕು ಅಂತ ಇಟ್ಕೊಳ್ಳಿ. ಆ ಬೆಟ್ಟ ಅಡ್ಡ ಬಂದ ತಕ್ಷಣ ನೀವು, ಅಯ್ಯೋ ಏನಿಷ್ಟು ದೊಡ್ಡ ಬೆಟ್ಟ ನಂಗೆ ಅಡ್ಡ ಬಂದ್ಬಿಡ್ತಲ್ಲ, ನಾನು ಏನು ಮಾಡೋದು, ನಾನು ಹೋಗ್ಬೇಕಾದ್ರೆ ಜಾಗಕ್ಕೆ ನಾನು ಯಾವ ರೀತಿ ಹೋಗೋದು ಅಂತ ಚಿಂತಿಸ್ತಾ ಅಲ್ಲೇ ಕೂತ್ರೆ ಆಗತ್ತಾ? ನೀವು ನಿಮ್ಮ ಟಾರ್ಗೆಟ್ನ ರೀಚ್ ಆಗೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ಹೌದು, ಅದನ್ನು ನೀವು ಒಂದು ಸವಾಲು ಅಂತ ರಿಸೀವ್ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ಚಾಲೆಂಜ್ ಅಂತ ಅಂದ್ಕೊಳ್ಳಿ. ಖಂಡಿತ ನೀವು ದಾಟ್ತೀರಾ. ಪ್ರಯತ್ನ ಪಡಬೇಕು ಅಷ್ಟೇ. ನಿಮ್ಮಲ್ಲಿರ್ತಕ್ಕಂಥ ನಂಬಿಕೆಯನ್ನು, ಭರವಸೆಯನ್ನು ಕಳ್ಕೋಬಾರ್ದು. ಖಂಡಿತ ನಿಮಗೆ ಶಕ್ತಿ ಇರುತ್ತೆ, ಆದರೆ ನಿಮಗೆ ಗೊತ್ತಿರಲ್ಲ. ಅದು ಒಳಗಡೆನೆ ಬಚ್ಚಿಟ್ಟು ಬೆಡ್ಶೀಟ್ ಹಚ್ಚಿ ನಿದ್ದೆ ಮಾಡಿಸ್ಬಿಟ್ಟಿರ್ತೀರ. ಖಂಡಿತ ಸ್ನೇಹಿತರೆ, ಸಮಸ್ಯೆಯಾಗಿ ನೋಡಬೇಡಿ. ಸಮಸ್ಯೆನ ಒಂದು ಸವಾಲು ಅಂತ ತಗೊಳ್ಳಿ, ಒಂದು ಚಾಲೆಂಜ್ ಅಂತ ತಗೊಳ್ಳಿ. ಖಂಡಿತ ನೀವು ಆ ಸಮಸ್ಯೆನ ದಾಟ್ತೀರಾ. ಹೌದು, ಇದು ನನಗೆ ಸವಾಲು, ಇದು ನನಗೆ ಚಾಲೆಂಜ್ ಅಂತ ತಗೊಂಡು ನೀವು ಯಾವಾಗ ಆ ಬೆಟ್ಟವನ್ನು ದಾಟಿ ಆಚೆ ಹೋಗೋಕ್ಕೆ ಪ್ರಯತ್ನ ಪಡ್ತೀರೋ, ಖಂಡಿತ ನಿಮ್ಮಲ್ಲಿ ಶಕ್ತಿ ಇರುತ್ತೆ. ನೀವು ದಾಟಿದಾಗಲೇ ನಿಮಗೆ ಗೊತ್ತಾಗೋದು. ಹಾಗೆ ಸಮಸ್ಯೆಗಳು ಅಷ್ಟೇ, ಬರೋದು ಸಹಜ, ಬರ್ತವೆ ಹೋಗ್ತವೆ, ಪರ್ಮನೆಂಟ್ ಆಗಿ ಇರೋದಿಲ್ಲ. ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ. ನೀವು ಅನ್ಕೋಬಹುದು, ಅಯ್ಯೋ ಯಾಕಪ್ಪ ನನಗೆ ಈ ಕಷ್ಟ, ನನಗೊಬ್ಬಳಿಗೇನ ಈ ಕಷ್ಟ, ನನಗೊಬ್ಬನಿಗೇನ ಈ ಕಷ್ಟ, ಎಲ್ಲ ನಾನೇ ನೋಡ್ಕೋಬೇಕಲ್ವಾ, ಎಲ್ಲ ನನ್ನ ತಲೆ ಮೇಲೆನೆ ಬಿದ್ದಿದೆ ಅಲ್ವಾ ಅಂತ ನೀವು ಅನ್ಕೊಳ್ಬೋದು. ಆದರೆ ಖಂಡಿತ ಇಲ್ಲ ಸ್ನೇಹಿತರೆ, ನೀವು ಅನ್ಕೊಳ್ತಾರ ತಪ್ಪು. ಅದನ್ನ ಸಮಸ್ಯೆ ಅಂತಾನೆ ನೀವು ನೋಡ್ತಾ ಇದ್ದೀರಾ. ಆ ರೀತಿ ನೋಡೋದನ್ನ ಬಿಟ್ಬಿಡಿ. ಆ ಒಂದು ದೃಷ್ಟಿಕೋನ ಇದೆಯಲ್ವಾ, ಅದನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಸಮಸ್ಯೆನ ನೀವು ಸವಾಲಾಗಿ ಸ್ವೀಕರಿಸಿ, ಒಂದು ಸಾರಿ ಸ್ವೀಕರಿಸಿ ನೋಡಿ, ಮತ್ತೆ ಅದ್ರ ಬದಲಾವಣೆಯನ್ನು ನೀವೇ ನೋಡ್ತೀರಾ. ಇದಿಷ್ಟು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.